ನೋಡಿ, ನಾನು ಅದನ್ನೇ ಹೇಳಿದೆ. ಈಗ ಟಾರ್ಗೆಟ್ ರಾಜಕಾರಣ ಅಂತಕ್ಕಂಥದ್ದು ಯಾವತ್ತೂ ಶಾಶ್ವತ ಅಲ್ಲ. ಇದು ಬಹುಶಃ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ. ಭಾರತೀಯ ಜನತಾ ಪಾರ್ಟಿ ಕೂಡ ಆಡಳಿತ ಪಕ್ಷವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆದರೆ ಎಂದೂ ಕೂಡ ಅವರು ಈ ರೀತಿ ನಡ್ಕೊಂಡಂಥವ್ರಲ್ಲ, ನಾನು ಹೇಳಬೇಕಾಗತ್ತೆ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿರ್ಬೋದು, ಇಡೀ ರಾಜ್ಯದಲ್ಲಿರ್ಬೋದು, ಎಂದೂ ಕೂಡ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಆಡಳಿತ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ನಡ್ಕೊಂಡಿಲ್ಲ. ಆದರೆ ಯಾವತ್ತು ಕಾಂಗ್ರೆಸ್ಸು ರಾಜ್ಯದಲ್ಲಿ ಆಡಳಿತಕ್ಕೆ ಬರುತ್ತೋ ಅವಾಗೆಲ್ಲ ಜನತಾದಳ ಪಕ್ಷದ ಕಾರ್ಯಕರ್ತರ ಮೇಲೆ ಟಾರ್ಗೆಟ್ ರಾಜಕಾರಣ ಮಾಡ್ತಾರೆ. ಆದ್ರೆ ಇದನ್ನ ನೋಡ್ಕೊಂಡು ನಾವು ಕೈ ಕಟ್ಟೆ ಹಾಕೊಂಡು ಸುಮ್ಮನೆ ಕೂರ್ಲಿಕ್ಕಾಗಲ್ಲ. ನಮ್ಮ ಕಾರ್ಯಕರ್ತರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಒಬ್ಬ ಕಾರ್ಯಕರ್ತನಾಗ ನಮ್ಮ ಜವಾಬ್ದಾರಿ. ಆಮೇಲೆ ನ್ಯಾಯಯುತವಾಗಿದ್ದಂಥ ಸಂದರ್ಭದಲ್ಲಿ ಮಾತ್ರ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಾರ ನಮ್ಮ ಕಾರ್ಯಕರ್ತರುಗಳಿಗೇನೆ ತಿದ್ದಿ ಬುದ್ಧಿ ಹೇಳ್ತೀವಿ. ನೋಡಿ, ನಾನು ಅದನ್ನೇ ಹೇಳಿದೆ. ಈಗ ಟಾರ್ಗೆಟ್ ರಾಜಕಾರಣ ಅಂತಕ್ಕಂಥದ್ದು ಯಾವತ್ತೂ ಶಾಶ್ವತ ಅಲ್ಲ. ಇದು ಬಹುಶಃ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ. ಭಾರತೀಯ ಜನತಾ ಪಾರ್ಟಿ ಕೂಡ ಆಡಳಿತ ಪಕ್ಷವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆದರೆ ಎಂದೂ ಕೂಡ ಅವರು ಈ ರೀತಿ ನಡ್ಕೊಂಡಂಥವ್ರಲ್ಲ, ನಾನು ಹೇಳಬೇಕಾಗತ್ತೆ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿರ್ಬೋದು, ಇಡೀ ರಾಜ್ಯದಲ್ಲಿರ್ಬೋದು, ಎಂದೂ ಕೂಡ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಆಡಳಿತ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ನಡ್ಕೊಂಡಿಲ್ಲ. ಆದರೆ ಯಾವತ್ತು ಕಾಂಗ್ರೆಸ್ಸು ರಾಜ್ಯದಲ್ಲಿ ಆಡಳಿತಕ್ಕೆ ಬರುತ್ತೋ ಅವಾಗೆಲ್ಲ ಜನತಾದಳ ಪಕ್ಷದ ಕಾರ್ಯಕರ್ತರ ಮೇಲೆ ಟಾರ್ಗೆಟ್ ರಾಜಕಾರಣ ಮಾಡ್ತಾರೆ. ಆದ್ರೆ ಇದನ್ನ ನೋಡ್ಕೊಂಡು ನಾವು ಕೈ ಕಟ್ಟೆ ಹಾಕೊಂಡು ಸುಮ್ಮನೆ ಕೂರ್ಲಿಕ್ಕಾಗಲ್ಲ. ನಮ್ಮ ಕಾರ್ಯಕರ್ತರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಒಬ್ಬ ಕಾರ್ಯಕರ್ತನಾಗ ನಮ್ಮ ಜವಾಬ್ದಾರಿ. ಆಮೇಲೆ ನ್ಯಾಯಯುತವಾಗಿದ್ದಂಥ ಸಂದರ್ಭದಲ್ಲಿ ಮಾತ್ರ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಾರ ನಮ್ಮ ಕಾರ್ಯಕರ್ತರುಗಳಿಗೇನೆ ತಿದ್ದಿ ಬುದ್ಧಿ ಹೇಳ್ತೀವಿ.